ಒಳ್ಳೆ ಮಜಾ NS 400. ನಮಸ್ಕಾರ, ನಾನು ನಿಮ್ಮ ಬಾಲಾಜಿ. ಇವತ್ತು ನಾವು ರೈಡ್ಗೆ ಹೊರಟಿದ್ದೀವಿ. ಸೊ ಯಾವ ಬೈಕ್ ಜೊತೆ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ನಮ್ಮ ಚಾನಲಲ್ಲಿ ಬೈಕ್ಸ್ ಆ್ಯಂಡ್ ಬೈಕ್ ಟ್ರಾವೆಲ್ ವ್ಲಾಗ್ಸ್ ಪೋಸ್ಟ್ ಮಾಡ್ತಾ ಬರ್ತೀವಿ. ಚೆಕ್ ಮಾಡಿ ನೋಡ್ಕೊಳ್ಳಿ. ಎಮ್ ಸಿ ಎಸ್ ಅಂದರೆ ಯಾರು ಅಂತಂದರೆ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ನಮ್ಮ ಬ್ಲಾಗ್ ನೋಡ ನೀವೇನೆ. ಸೊ ಬನ್ನಿ, ಆಗಲೇ ಲೇಟ್ ಆಗಿಬಿಟ್ಟೈತೆ. ರೈಡಿಂಗ್ ಜಾಕೆಟಲ್ಲಿ ಹಾಕಾಯಿತು, ಇನ್ನು ರೈಡಿಂಗ್ ಪ್ಯಾಂಟ್ ಹಿಂದ್ಗಡೆ ಐತೆ, ಅದನ್ನು ಹಾಕ್ಕೊಂಡು ಹಾಗೆ ಹೋಗೋಣ. ಆಲ್ರೆಡಿ ಅವ್ರು ಬಂದ್ಬಿಟ್ಟು ವೆಯ್ಟ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟವ್ರೆ, ನಮ್ಮದೇ ಲೇಟ್ ಆಯಿತು. ಸೊ ರೈಡೇ ಕ್ಯಾನ್ಸಲ್ ಅಂತ ಕೇಳ್ಬಿಟ್ರು. ಆದಷ್ಟು ಬೇಗ ಓಡಬೇಕು. ಇನ್ನು ಮಿಕ್ಕಿದೆಲ್ಲ ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲೈಕ್ ಮಾಡದೇ ಇರೋರು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡದೇ ಇರೋರು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಫುಲ್ಲು ಅಲ್ಟಿಮೇಟ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ಓಕೆ ಬನ್ನಿ, ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾವು ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂತ ಇದ್ದಿದ್ದು. ಟೈಮ್ ನೋಡಿದ್ರೆ 10:45 ಐತೆ. MCS ಬ್ರೇಕ್ಫಾಸ್ಟ್ ಟೈಮ್ ಮಾಡ್ಕೊಂಡು ಓಡ್ತಾ ಇದೀವಿ. ಬ್ರೇಕ್ಫಾಸ್ಟ್ ರೈಡ್ಗೆ ಇವನಿಂದನೇ ಎಲ್ಲ ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಕುತ್ಕೊಬಿಟ್ಟ. ಅದೇನು ಮಾಡ್ತಾನೋ ಗೊತ್ತಿಲ್ಲ, ಬಾತ್ರೂಮಲ್ಲಿ ಕುತ್ಕೊಂಡು. ಬೆಳಗ್ಗೆ ಫೋನ್ ಹಾಕ್ತೀನಿ MCS 5:15 ಎದ್ದು ಬಾರೋ ಪಾರ್ಕ್ ಹೋಗೋಣ ಅಂತ. ಹೆಂಗೆ ನೋಡ್ತಾವ್ ನೋಡಿ, ಬಾತ್ರೂಮಲ್ಲಿ ಹೋಗಿ ಕುತ್ಕೋತಾನೆ. 1 ಅವರ್ ಆದರೂ ಬಂದಿರಲ್ಲ. ನಿಮಗೂ ಯಾರಾದರೂ ಆ ಥರ ಫ್ರೆಂಡ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಫುಲ್ಲು ಸೂಟಪ್ ಆಗಿದ್ದೀನಿ ನಾನು. ಆ್ಯಕ್ಚುಲಿ ಫುಲ್ಲು ಸೂಟಪ್ ಅಂದರೆ ಗ್ಲೌಸ್ ಒಂದು ಹಾಕಿಲ್ಲ, ಬ್ಯಾಗಲ್ಲಿ ಇಟ್ಟಿದ್ದೀನಿ. ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಕ್ಕೊಳ್ಳೋಣ. ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟು, ರೈಡಿಂಗ್ ಶೂನು ಹಾಕಿದ್ದೀನಿ MCS ನಾನು. ರೈಡಿಂಗ್ ಶೂ ಆಮೇಲೆ ತೋರಿಸ್ತೀನಿ. ರೈಡಿಂಗ್ ಗ್ಲೌಸ್ ಒಂದು ಹಾಕಿಲ್ಲ, ನಿಮ್ಮ ಖಾಲಿ ಅನ್ನಿಸ್ಬೋದು ಕೈನ. ಫಸ್ಟ್ ಟೈಮ್ ರೈಡಿಂಗ್ ಶೂ ಹಾಕ್ತಾ ಇರೋದು. ಗೇರ್ ಅಂತೂ ಕರೆಕ್ಟಾಗಿ ಹಾಕೋಕ್ಕೆ ಆಗ್ತಿಲ್ಲ, ಫುಲ್ಲು ಟೈಟಾಗೈತೆ ಒಂಥರ. ನನಗೆ ಬೂಟ್ಸ್ ಹಾಕ್ಕೊಂಡೇ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ರೈಡಿಂಗ್ ಶೂ ಬೇರೆ ಹಾಕಿದ್ದೀನಲ್ಲ, ಕಾಲಂತೂ ಹಿಂಗೆ ಮೂಮೆಂಟೇ ಆಗ್ತಾಯಿಲ್ಲ ರೀ. ಈ ಪೆಟ್ರೋಲ್ ಬಂಕ್ಗೆ ಬರ್ತೀನಿ ಅಂತ ಹೇಳಿದರು. ಬನ್ನಿ ನಾವು ಹಾಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ತುಂಬ ಬಂದವರಪ್ಪ, ಬಂದವರೇ ಹಾಕಿಸ್ತವ್ರು ಆಲ್ರೆಡಿ ಪೆಟ್ರೋಲು. ಅಯ್ಯಣ ಇವನೇ ಸ್ನಾನಕ್ಕೆ ಹೋಗಿದ್ದಿದ್ದು. ಪವರ್ ಬೇಡ, ನಾರ್ಮಲ್ ಸಾಕು. ಮುಂದೆ ನೀವು ಹಾಕ್ಸಿದ್ರಾ? ಇದೇ MCS ಆ ಬೈಕು Z900. ನಾನು ಹೇಳಿದ್ದೆ ಸ್ಪೆಷಲ್ ಬೈಕ್ ಅಂತ. ಅಣ್ಣ ಹತ್ರ Z900 ಬೈಕ್ ಇರೋದು. ಆ್ಯಕ್ಚುಲಿ ಬಂದ್ಬಿಟ್ಟು ಇವ್ರ ಹೆಸರು ವಿನಿ ಅಂತ, ನಾವು ಗ್ರಾವಿಟಿ ಅಣ್ಣ ಅಂತ ಕರಿತೀವಿ. ಆ್ಯರೋ ಎಕ್ಸಾಸ್ಟ್ ಹಾಕ್ಸೋರೆ, DB ಕಿಲ್ಲರ್ ಬೇರೆ ಇಲ್ಲ. ಒಳ್ಳೆ ಮಜಾ ಇರುತ್ತೆ ಇವತ್ತು. ಬನ್ನಿ ಅಣ್ಣ. ಯಾಕೆ ಆಫ್ ಮಾಡಿದ್ರಿ? ಅನ್ಕೊಂಡೆ ನಾನು. ರೇಪ್ ಮಾಡೋರು, ಕೊಲೆ ಮಾಡೋರ್ನೆಲ್ಲ ಬಿಟ್ಬಿಡ್ತಾರೆ. ನಾವು ಒಂದು ಎಕ್ಸಾಸ್ಟ್ ಹಾಕೋ ಓಡಾಡ್ಸರೆ ಸುಮ್ಮನೆ ಇಟ್ಕೊಬಿಡ್ತಾರೆ. ಬೇಜಾನ್ ಕೇಸ್ಗಳು ನಡೀತೈತೆ. ಬಟ್ ನಾನು ತಪ್ಪು ಹೇಳ್ತಾ ಇಲ್ಲ. ಅದು ಬೈಕರ್ಸ್ ಅಂದಾಗ ಏನೋ ಕ್ರಿಮಿನಲ್ ಥರ ನೋಡ್ತಾರೆ MCS ಜಾಸ್ತಿ ಜನ. ನಾನು ಫ್ಯೂಚರಲ್ಲಿ ಸೂಪರ್ ಬೈಕ್ಸ್ ತಗೋತೀನಿ MCS. ಆವಾಗ Z900 ನನ್ನ ಒಂದು ಬೈಕ್ ಕಲೆಕ್ಷನಲ್ಲಿ ಇರುತ್ತೆ. ಯಾಕಂದರೆ ನನಗೆ ಫಸ್ಟು ಬೈಕ್ ಲವ್ ಅಂತ ಆಗಿದ್ದು Z900. ಅಷ್ಟು ಸಕ್ಕದಾಗೈತೆ. ಆ ಲುಕ್ಸ್ ಆಗಲಿ, ಆ ಶಾರ್ಪ್ನೆಸ್ ಆಗಲಿ, ರೋಡ್ ಪ್ರೆಸೆನ್ಸ್ ಆಗಲಿ ಒಂಥರ ಇಷ್ಟ. ತುಂಬ ಜನ ಬೈಕರ್ಸ್ಗೂ ಅಷ್ಟೇ Z900 ಒಂಥರ ಲವ್ ಆಗಿದ್ದಿರತ್ತೆ. ನನಗೆ ಕ್ರಶು ಲವ್ ಎಲ್ಲ Z900. ಓಕೆ, ಹೈವೇಗೆ ಜಾಯ್ನ್ ಆಗೈತೆ MCS. ಇನ್ಮೇಲೆ ಚಚ್ಚಾಡೋದೆ, ಬಟ್ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಚಚ್ಚಾಡೋಣ. ಬನ್ನಿ ಎಲ್ಲಾದರೂ ಒಂದು ಪೆಟ್ರೋಲ್ ಬಂಕ್ ಹುಡ್ಕೋಣ ಫಸ್ಟು. ದೇವನಹಳ್ಳಿ ರೂಟ್ಗೆ ಹೋಗಿಲ್ಲ MCS ನಾವು. ದೇವನಹಳ್ಳಿಯಿಂದ ಈ ಕಡೆ ಬಂದ್ವಿ, ಸರ್ವಿಸ್ ರೋಡಲ್ಲಿ ತಗೊಂಡು ಯಾವುದೋ ಹಳ್ಳಿ ರೂಟಲ್ಲಿ ಬಂದ್ವಿ. ಇಲ್ಲಿಂದನೇ ಕನೆಕ್ಟ್ ಆಗುತ್ತೆ ಅನಿಸುತ್ತೆ ಹೊಸಕೋಟೆಗೆ. ಅವರಲ್ಲಿ ವೆಯ್ಟ್ ಮಾಡ್ತವ್ರೆ, ನಾನು ಪೆಟ್ರೋಲ್ ಹಾಕ್ಸಿಲ್ವಲ್ಲ, ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ. 5 ರೂಪಾಯಿಗೆ 5 ರೂಪಾಯಿ ಭಯ್ಯ. कितने आता 5 रुपए को? आता ही नहीं. 10 मिनिमम 10 आता. 1000 डालो 1000. ಭಯ್ಯನೇ ಶಾಕ್ ಆಗಿಬಿಟ್ರು. 5 ರೂಪಾಯಿಗೆ ಪೆಟ್ರೋಲೇ ಬರಲ್ಲ ಅಂತ. ನೆಕ್ಸ್ಟ್ ಟೈಮ್ ಆಯಿತು 5 ರೂಪಾಯಿ ಕೊಡಲ್ಲ. ಓಕೆ ಬನ್ನಿ, ಇವಾಗ ಚಚ್ಚಾಡಕ್ಕೆ ಸ್ಟಾರ್ಟ್ ಮಾಡೋಣ. ಆವಾಗಲೇ ಬರ್ತಾ ಪೆಟ್ರೋಲಲ್ಲಿ ಖಾಲಿ ಆಗ್ಬಿಡುತ್ತೆ ಅಂತ ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ವಿ. ಇವಾಗ ಒಂದು ಒಳ್ಳೆ ಹೈವೇ ಸಿಗಬೇಕು. ಹೈವೇ ಸಿಕ್ಕಾದ್ಮೇಲೆ ಚಚ್ಚಾಡೋದೆ. ಅಣ್ಣ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೇಳಿದ್ರು. ಅಣ್ಣ ನಾವು ಬೆಳಗ್ಗೆ ಬರ್ಬೇಕಾದ್ರೆ ಕಾಲು ಸೊಪ್ಪು ಪಲಾವೆಲ್ಲ ತಿನ್ಕೊಬಂದ್ಬಿಟ್ಟಿದ್ದೀವಿ ಅಣ್ಣ ಅಂತೇಳಿ. ಅಯ್ಯೋ ಅವರೇ ಬೇಜಾರಾಗ್ಬಿಟ್ರು. ಅವ್ರು ಬೆಳಗ್ಗೆ 8:30 ಹೋಗೋಣ ಅಂತ 8:30 ಫೋನ್ ಮಾಡ್ತಾರೆ MCS. ಅಣ್ಣ ನಾವು ಕಾಲು ಸೊಪ್ಪು ಕುಡಿತಾ ಇದ್ದೀವಿ ಅಣ್ಣ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಣ್ಣ, ಆಮೇಲೆ ಇವ್ನು ಸ್ನಾನ ಮಾಡ್ತವಣ್ಣ ಅಂತಲೇ 10:45 ಆಗ್ಬಿಡ್ತು ಹೊರಡೋಷ್ಟಲ್ಲಿ. ಒಳ್ಳೆ ಮಜಾ NS 400. ಸುಮ್ಮನೆ ಇರೋ.
ಬಾರೋ ಅಯ್ಯ ಅದ್ರಲ್ಲಿ ಕರೆಕ್ಟ್ ಆಯ್ತು ಬಾರೋ. ಓಕೆ MCS, ಇವಾಗ ನಾವು Z900 ಓಡಿಸ್ತಾ ಇದ್ದೀವಿ. ಕುತ್ಕೋ ಪಾಪು ಹೆಂಗೆ ಹತ್ತದ ನೋಡಿ, ಫಸ್ಟ್ ಫ್ಲೋರ್ಗೆ ಹತ್ತದಂಗೆ ಹತ್ತವನೆ. ಲೈಫಲ್ಲಿ ಫಸ್ಟು ಟೈಮು Z900 ಓಡಿಸ್ತಾ ಇದ್ದೀನಿ MCS. ವಾ ಓ ಮೈ ಗಾಡ್, ಒಳ್ಳೆ ಮಜಾ MCS. ವೈಸರ್ ಓಪನ್ ಮಾಡಿದ್ದೀನಿ. ಪಾಪು ಹಿಂದೆ ಕುತ್ಕೊಂಡು ಏನ ಹಿಡಿಯೋದು ಅಂತ ಗೊತ್ತಿಲ್ಲದೆ ನನ್ನ ಹಿಡ್ಕೊಂಡವನು MCS. ಇದೆಲ್ಲ ಸಿಂಗಲ್ ರೈಡಿಂಗೆ ಸೆಟ್ ಆಗೋದು, ಡಿಯೋಗ ಸೆಟ್ ಆಗಲ್ಲ. ಸುಮ್ಮನೆ ಹೋಗ್ಬಿಡ್ತೈತೆ 150 ಎಲ್ಲ. MCS ಫೈನಲಿ ಹೈವೇ ಹತ್ರಕ್ಕೆ ಬಂದ್ವಿ. ವಿ ಜಾಯ್ನ್ ಟು ಹೈವೇ. ಸ್ವಲ್ಪ ಚಚ್ಚಾಡುವ ಬನ್ನಿ. ವಾಬಲ್ ನಿಜ MCS, ನನಗೆ ಗಾಡಿ ಓಡಿಸ್ತಾ ಇದ್ರೆ ಮಾತಾಡಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಈ ಸೌಂಡ್ ಒಂದು ಕಡೆ ಇದ್ರೂ ಆ ಪವರ್ನ ಹಂಗೆ ಫೀಲ್ ಮಾಡ್ತಾ ಇದ್ದೀನಿ. ನಾನು ಫೀಲ್ ಮಾಡ್ಕೊಂಡು ಓಡಿಸೋದ್ರಲ್ಲಿ ಒಂಥರ ಮಜಾ ಐತೆ. ನನಗೆ ಮಾತಾಡಬೇಕು ಅಂತಾನೆ ಅನ್ನಿಸ್ತಾ ಇಲ್ಲಪ್ಪ, ಹಿಂಗೇ ಓಡಿಸ್ಕೊಂಡು ಹೋಗ್ತಾ ಇರೋಣ ಅನ್ನಿಸ್ತೈತೆ. ಹೆಂಗೈತೆ ನೋಡಿ ಸೌಂಡು. ಯಪ್ಪ, ನಾನು ಎಕ್ಸಾಸ್ಟ್ ಸೌಂಡ್ಗೆ ಕಿರ್ಚಿ ಮಾತಾಡಿಸ್ತಾ ಇದ್ದೀನಿ ನಿಮ್ಮ ಹತ್ರ. ವಿಂಡ್ ಬ್ಲಾಸ್ಟು ಬರ್ತೈತೆ, ಎಕ್ಸಾಸ್ಟು ಜಾಸ್ತಿ ಐತೆ. ಸೀರಿಯಸ್ ಆಗಿ MCS, ನಾವು ಆದಷ್ಟು ಬೇಗ Z900 ತಗೋಬೇಕು. Z900 ತಗೋಬೇಕು, ಇನ್ನೂ ಜಾಸ್ತಿ ಬೈಕ್ಸ್ ತಗೋಬೇಕು, ಸೂಪರ್ ಬೈಕ್ಸು. ಆದಷ್ಟು ಬೇಗ MCS Z900 ತಗೊಳ್ಳೇಬೇಕು. ಹೆಂಗೈತೆ ನೋಡಿ, ಫುಲ್ಲು ಫಿದಾ. ಗಾಡಿ ಓಡಿಸ್ಬೇಕಾರೆ ನಮ್ಮ ಆಕ್ಸರ್ ಹೆಲ್ಮೆಟು ಇದಕ್ಕೆ ಸೂಟ್ ಆಗ್ತಿಲ್ಲ MCS. ಹೆಲ್ಮೆಟು ಡಗ 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 ಅಂತ ಅಲಾಡ್ತೈತೆ ಫುಲ್ಲು. ಆ್ಯಂಡ್ ಕ್ಯಾಮ್ರಾ ಬೇರೆ ನಾವು ಮೌಂಟು ಗಮ್ಮ ಕಣಿಸಿದ್ವಿ, ಹೋಗೋ ಸ್ಪೀಡಿಗೆ ಎಲ್ಲಿ ಉದ್ರೋಗ್ಬಿಡುತ್ತೆ ಅಂತ ಭಯ. MCS ಬ್ಯಾಕ್ ಟು ದೇವನಹಳ್ಳಿ ಹೈವೇಗೆ ಬಂದಾಯಿತು. ಇವಾಗ ಎಲ್ಲಿದ್ದೀವಿ ಅಂದರೆ ಇದು ಯಾವುದೋ ಆಶ್ಲಿ ಫರ್ನಿಚರ್ ಅಂತ ಐತೆ, ಅಲ್ಲಿದ್ದೀವಿ. ಗಾಡಿ ಅಂತೂ ನನ್ನ ತಲೆಯಲ್ಲೇ ಓಡ್ತೈತೆ. ಶರಣ್ ಏನಂತ ಒಂದು ಗೊತ್ತಾ, ತಗೋತೀನಿ ಅಂತ ಕೂತ್ಕೊಬಿಟ್ಟು MCS ಗಾಡಿ ನೋಡ್ಬಿಟ್ಟು. ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಐತಿ ರೋಡಲ್ಲೆಲ್ಲ, ಇಲ್ಲಾಂದರೆ ಮಸ್ತಾಗಿ ಚಚ್ಚಾಡ್ಬೋದಾಗಿತ್ತು. ನಾನೆಲ್ಲ ಸೂಪರ್ ಬೈಕ್ ಮೇಲೆ ಹತ್ತಿ ಕೂತ್ಕೋತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ MCS. ಇವತ್ತು ಸೂಪರ್ ಬೈಕ್ನ ಓಡಿಸಿದ್ದೀನಿ. ಅದೇ ಥರ ತಗೋತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ, ಬಟ್ ತಗೋಬೇಕು ಸೂಪರ್ ಬೈಕ್ನೆಲ್ಲ. ನಿಜ ರೀ, ಅದೊಂಥರ ಬೈಕ್ ಲವ್ ಅಂದರೆ ಬೈಕ್ ಲವ್. ಮನುಷ್ಯರ ಮೇಲೆ ನಂಬಿಕೆ ಇಟ್ಟರೆ ಆದರೂ ಯಾಮಾರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಈ ಮಷಿನ್ಸ್ಗಳೆಲ್ಲ ಐತಲ್ಲ, ಯಾವತ್ತೂ ನಿಮ್ಮನ್ನ ಯಾಮಾರಿಸಲ್ಲ. ಮಷಿನ್ಸ್ ಕ್ಯಾನ್ ಬ್ರೇಕ್ ಯುವರ್ ಬೋನ್ಸ್ ಬಟ್ ನಾಟ್ ಹಾರ್ಟ್. 200 ಅದನ್ನ ಯಾರು ಓಡಿಸ್ತವ್ರೆ? ಮಾಡ್ತೀರಾ? ನಾನೇ ತಗೋಬಿಡ್ತಿದ್ದೆ. ಇದು ನೀವು ಫಸ್ಟ್ ಓನರ್ ಅಲ್ವಾ ತಗೊಂಡಿದ್ದು? ವಾ, ಅವಾಗಿಂದ ಇಟ್ಟಿದ್ದೀರಾ? ಪಾ ಓಜಿ ಹಂಗಾದ್ರೆ. ಬಾಯ್ ಅಣ್ಣ. ಆ್ಯಕ್ಚುಲಿ ಏನಾಯಿತು ಅಂದರೆ ಇವಾಗ ಬಾಯ್ ಅಂದಿದೆ, ಕ್ಯಾಮ್ರಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು ಹೇರ್ ಸ್ಟೈಲೆಲ್ಲ ರೆಡಿ ಮಾಡ್ಕೊಂಡ್ರು. ಇವಾಗ ಅಲ್ಲಿ ನೋಡ್ಕೋತಾರೆ.
ಹ್ಞೂ ಬೈ ಬೈ. ನೋಡಿ ಅಲ್ಲಿದೆ 200 ಓಜಿ ಗಾಡಿ. ಓಕೆ ಬನ್ನಿ ಇಲ್ಲಿಂದ ಹೊಡೋಣ. ಬೈ ಅಣ್ಣ, ಸಿಗೋಣ ನೆಕ್ಸ್ಟು. ಲೇಟಾಗಿ ಮರಿ, ಇನ್ನೂ ಒಂದು 4-5 ರೈಡ್ ಮಾಡೋಣ. ಇವತ್ತೊಂದು ದಿವಸ ಅಷ್ಟೇ ಲೇಟ್ ಆಯಿತು, ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಹೋಗೋಣ. ಓಕೆ ಬೈ ಅಣ್ಣ.